ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MGV ಅನಾಲಿಸಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಮೆಜಾನ್ ಕಾಡಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಮೆಜಾನ್ ಜಗತ್ತಿನ ಅತಿ ದೊಡ್ಡ ಕಾಡು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತದೆ. ಈ ಕಾಡು ಒಟ್ಟು 9 ದೇಶಗಳನ್ನು ಆವರಿಸಿದೆ. ಶೇಕಡ 60%ನಷ್ಟು ಕಾಡು ಬ್ರೆಜಿಲ್ ದೇಶದಲ್ಲಿದೆ. ಇನ್ನುಳಿದ 40%ಅಷ್ಟು ಕಾಡು ಪೆರು, ಕೊಲಂಬಿಯಾ, ವೆನೆಜುವೆಲಾ, ಈಕ್ವೆಡಾರ್, ಬೊಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ ದೇಶಗಳಲ್ಲಿ ಆವರಿಸಿದೆ. ಗಾತ್ರದಲ್ಲಿ ಸುಮಾರು 5.5 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ದೊಡ್ಡದಾಗಿರುವ ಅಮೆಜಾನ್ ಕಾಡನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ. ಪ್ರಮುಖ ಅಂಶಗಳು: ಅಮೆಜಾನ್ ಕಾಡು ಜಗತ್ತಿನ ಅತಿದೊಡ್ಡ ಆಕ್ಸಿಜನ್ ಉತ್ಪಾದನೆ ಮಾಡುವಂಥ ಕಾಡಾಗಿದ್ದು, ಇಲ್ಲಿ 30 ಲಕ್ಷಕ್ಕೂ ಹೆಚ್ಚಿನ ಪ್ರಾಣಿ, ಪಕ್ಷಿ ಮತ್ತು ಸಸ್ಯ ಪ್ರಭೇದಗಳಿವೆ. ಅಮೆಜಾನ್ ಕಾಡು ಭೂಮಿಯ 20%ನಷ್ಟು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಅಮೆಜಾನ್ ಕಾಡಿನಲ್ಲಿ ಕಂಡುಬರುವಂತಹ ಅಮೆಜಾನ್ ನದಿ ಜಗತ್ತಿನ 2ನೇ ಅತಿ ಉದ್ದದ ನದಿಯಾಗಿದೆ. ಅಮೆಜಾನ್ ಕಾಡಿನಲ್ಲಿ ಅನೇಕ ಅಪರೂಪದ ವೈವಿಧ್ಯಮಯ ವನ್ಯಜೀವಿಗಳು ಕಂಡುಬರುತ್ತವೆ. ಅವುಗಳೆಂದರೆ ಜಾಗ್ವಾರ್, ಸ್ಲೋತ್, ಟಫಿರ್, ಕಪಿಬಾರದಂತಹ ಸಸ್ತನಿಗಳು, ಟೂಕನ್, ಹಾರ್ಪಿ, ಈಗಲ್, ಮಕಾವ್ನಂತಹ ಪಕ್ಷಿಗಳು, ಅನಾಕೊಂಡಾ, ಕೈಮಾನ್, ವಿಷಕಾರಿ ಅಮೆಜಾನ್ ಕಪ್ಪೆಗಳಂತಹ ಸರೀಸೃಪಗಳು, ಪಿರಾನ್ಹಾ, ಎಲೆಕ್ಟ್ರಿಕ್ ಈಲ್, ಅರವೈಪೈವಾ ನಂತಹ ಮೀನುಗಳು ಹಾಗೂ ಅನೇಕ ಜಂತುಗಳು ಕಂಡುಬರುತ್ತದೆ. ಅಮೆಜಾನ್ ಕಾಡು ತನ್ನ ವೈವಿಧ್ಯಮಯ ಪರಿಸರದಿಂದಾಗಿ ಜಗತ್ತಿಗೆ ಅಪಾರ ಕೊಡುಗೆ ನೀಡಿದೆ. ಅಮೆಜಾನ್ ಕಾಡು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಮಾಡುತ್ತದೆ. ಈ ಕಾಡಿನಲ್ಲಿ ಅನೇಕ ಔಷಧೀಯ ಸಸ್ಯಗಳಿವೆ. ಇಲ್ಲಿ 400ಕ್ಕೂ ಹೆಚ್ಚು ಆದಿವಾಸಿ ಜನಾಂಗಗಳಿವೆ. ಅಮೆಜಾನ್ ಅರಣ್ಯಕ್ಕೆ ಬರುವಂತಹ ಅಪಾಯಗಳೆಂದರೆ ಮರ ಕಡಿತ, ಕಾಡ್ಗಿಚ್ಚು, ಬೇಟೆ ಮುಂತಾದವು. ಇವಿಷ್ಟು ಅಮೆಜಾನ್ ಕಾಡಿನ ಬಗ್ಗೆ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.